which term of the following sequence, the sequence being this, is 7 to 9? We have been given a is equal to root of 3 ಮತ್ತು r is equal to 3 by root of 3 ಅಲ್ವಾ, a2 by a1 which is 3 by root of 3 which is root 3. Then we have the last term to be 7 to 9. ಇದರದ್ದು n ಕಂಡುಹಿಡಿಬೇಕು ಅಲ್ವಾ. ನೆಕ್ಸ್ಟ್ ಟು ವರ್ಕಿಂಗ್. ಸೊ ಇದರಲ್ಲಿ an is equal to a into r to the power of n minus 1 ಫಾರ್ಮುಲಾ ಉಪಯೋಗಿಸ್ಬೇಕಾಗುತ್ತೆ. ಇವಾಗ ಸಬ್ಸ್ಟಿಟ್ಯೂಷನ್ ಮಾಡ್ತು ಅಂತ ಹೇಳಿದ್ರೆ 7 to 9 is equal to root 3 into root 3 to the power of n minus 1 ಅಲ್ವಾ. ಇವೆರಡು ಒಂದೇ ಬೇಸ್ ಇದೆ ಮತ್ತು ಅದು ಪವರ್ಸು ರೂಟ್ ತ್ರೀ ಪವರ್ಸ್ ಮತ್ತು ಏನಿದೆ ಇಲ್ಲಿ 1 ಮತ್ತು n minus 1. ಇದರಿಂದ ಏನಾಗುತ್ತೆ, ವೆಲ್ ವಿ ನೋ ದ್ಯಾಟ್ a to the power of n into a to the power of m which is a to the power of n plus m. So we have root of 3 to the power of n minus 1 plus 1. ಸರಿನಾ. ಅದೇ ಟೈಮಲ್ಲಿ 7 to 9 ನೀವು ಈ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ತು ಅಂತ ಹೇಳಿದ್ರೆ 3 to the power of 6 ಬರುತ್ತೆ. ಅದು ನನಗೆ ಬಯಾಟ್ ಇದೆ, ಹಾಗಾಗಿ ನಾನು ಡೈರೆಕ್ಟಾಗಿ ಬರೀತೇನೆ. ನೀವು ಇದನ್ನು ಪ್ರೈಮ್ ಫ್ಯಾಕ್ಟರೈಸೇಷನ್ ಥ್ರೂ ಕಂಡುಹಿಡಿಬೋದು ಗೊತ್ತಾಗಲಿಲ್ಲ ಅಂದರೆ. ಹಾಂ, ಮತ್ತು ಮುಂದೆ ಇವಾಗ ನೆಕ್ಸ್ಟ್ ಏನು ಬರಬೇಕು, ಆ್ಯಸ್ ದ ಬೇಸಸ್ ಆರ್ ಸೇಮ್. ಇಲ್ಲಿ ನೋಡ್ಬೋದು, ಇಲ್ಲಿ ಬೇಸ್ ಸೇಮ್ ಇಲ್ಲ. ನಾನು 3 ನೋಡ್ಬಿಟ್ಟು ಎರಡು ಬೇಸ್ ಒಂದೇ ಅಂದ್ಕೊಂಡೆ, ಬೇಸ್ ಒಂದೇ ಇಲ್ಲ. ಸೊ ಹೇಗೆ ಬೇಸ್ ಒಂದೇ ಮಾಡೋದು, 3ನ ನಾವು ರೂಟ್ 3 ಸ್ಕ್ವೇರ್ ಅಂತ ಹೇಳಿ ಬರೀಬೋದು ಅಲ್ವಾ. ಸೊ ದಿಸ್ ಇಸ್ ರೂಟ್ 3 ಟು ದ ಪವರ್ ಆಫ್ 2 into 6. ಸರಿ ತಾನೆ. ಸೊ ದಿಸ್ ವಿಲ್ ಬಿ ರೂಟ್ ಆಫ್ 3 ಟು ದ ಪವರ್ ಆಫ್ n. ಇವಾಗ ಹೇಳ್ಬೋದು ಆಸ್ ದ ಬೇಸಸ್ ಆರ್ ಸೇಮ್ ಅಂತ ಹೇಳಿ. ಆಸ್ ದ ಬೇಸಸ್ ಆರ್ ಸೇಮ್ ಏನು ಹೇಳ್ಬೋದು ನಾವು, ಇದು ಎಂಥದ್ದು 12 is equal to n ಅಂತ ಹೇಳ್ಬೋದು. ಇಲ್ಲ ಅಂತ ಹೇಳಿದ್ರೆ therefore n is equal to 12. ಸೊ ಕೊನೆಯದಾಗಿ ಬೇಡ 729 is the 12th term. ಅಷ್ಟೇ ಕಣ್ರ.